ಸಾಧನೆ ಅಂದರೆ ನಿಮ್ಮ ಪ್ರಕಾರ ಏನರ್ಥ? ಅಂದರೆ ಭಾವನಾ, ಇಟ್ ಈಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಂತಾರಲ್ಲ ಹಾಗೆ. ಈಗ ನನ್ನ ಪ್ರಕಾರ ನಮಗೆ ಏನೇನು ಟ್ಯಾಲೆಂಟ್ ಇದೆ, ನಮ್ಗೆ ಅನಿಸುತ್ತೆ ಓಕೆ ನನಗೆ ಡಾನ್ಸ್ ಬರುತ್ತೆ ಅಥವಾ ನಾನು ನಟಿಸ್ಬೋದು, ನನ್ನಲ್ಲಿ ಆ ಥರದ ಒಂದು ಟ್ಯಾಲೆಂಟ್ ಇದೆ ಅಂದಾಗ ಅದನ್ನು ಟು ದ ಮ್ಯಾಕ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ಈಗ ನಾವು ಎಲ್ಲೋ ಒಂದು ಜರ್ನಿ ಶುರು ಮಾಡ್ತೀವಿ, ಏನೋ ನಮಗೆ ಸಿಗಲ್ಲ ಅಥವಾ ಏನೋ ನಮಗೆ ಅಂದ್ಕೊಂಡಿದ್ದ ಆಗದೇ ಇರಬಹುದು, ಬಟ್ ಸ್ಟಿಲ್ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಯೋರ್ ಜರ್ನಿ. ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು. ಅಂದರೆ ಟು ಬಿ ಅ ಡಾನ್ಸರ್ ಯು ಕ್ಯಾನ್ ಗೋ ಟು ಅ ಪೀಕ್, ಅಥವಾ ಒಂದು ಕಲಾವಿದೆಯಾಗಿ ನೀನೊಂದು ಪೀಕಿಗೆ ಹೋಗಲೇಬೋದಲ್ಲ. ಹೂ ಇಸ್ ಗೋಯಿಂಗ್ ಟು ಸ್ಟಾಪ್ ಯು? ಸೊ ಈಗ ಒಂದು ಪ್ರೊಡಕ್ಷನ್ ಅಂದಾಗ ನಾವೀಗ ಸೀರಿಯಲ್ ಮಾಡ್ತಿದ್ವಿ, ಅಲ್ಲಿಂದ ನಾನು ವೆಬ್ ಸೀರೀಸ್ ಮಾಡಿ ಅಂದರು. ಸೊ ಕನ್ನಡದ ಮೊದಲನೇ ವೆಬ್ ಸೀರೀಸು, ಸೊ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಬೇರೆ ಎಲ್ಲ ಭಾಷೆಯವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ನೀವು ಹೇಗೆ ಮಾಡ್ತೀರಾ ಅಂತ. ಆಮೇಲೆ ನಮಗೆ ಲಿಮಿಟೆಡ್ ಬಜೆಟಲ್ಲಿ ಮಾಡಬೇಕು ಅಂದಿದ್ರು, ಯಾಕೆಂದರೆ ಅದು ಫಸ್ಟ್ ವೆಬ್ ಸೀರೀಸು. ಸೊ ಅವರು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇರಲಿಲ್ಲ, ಹೆಚ್ಚು ದುಡ್ಡು ಹಾಕೋಕ್ಕೆ ಅದ್ರ ಮೇಲೆ. ಸೊ ಈ ಥರದ ಚಾಲೆಂಜಸ್ಗೆ ನಮ್ಮನ್ನು ನಾವು ಒಡ್ಕೊಂಡು ಅದರಲ್ಲಿ ಸಾಧಿಸಿ ಅದರಲ್ಲಿ ನಾವು ಎಲ್ಲೋ ಒಂದು ನಂಬರ್ 1 ಬಂದಾಗ ಎಸ್ ವಿ ಹ್ಯಾವ್ ಅರೈವ್ಡ್ ಅನ್ಸುತ್ತೆ. ಅದು ನಮ್ಮ ಬದುಕಿನ ಗುರಿ ಆದರೆ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ಅಂತ.